ಮೊಬೈಲ್ ವಿಚಾರ. ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಬಗ್ಗೆ ತಿಳಿದುಕೊಳ್ಳೋಣ. ರಾತ್ರಿ ನೀವು ಮಲಗಬೇಕಾದ್ರೆ ಮೊಬೈಲ್ ಪಕ್ಕದಲ್ಲಿ ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊತಾ ಇದ್ದರೆ ದಯವಿಟ್ಟು ಈಗಲೇ ನಿಂದ್ರಿಸ್ಬಿಡಿ. ಅದರಲ್ಲಿಂದ ಎಫೆಕ್ಟ್ಗಳು ಆಗುತ್ತೆ. ನೀವು ಅನ್ಬೋದು ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಯಾಕಂತಂದರೆ ಮೊಬೈಲ್ ಪಕ್ಕದಲ್ಲಿ ಇತ್ತು ಅಂತಂದರೆ ರಾಹುವಿನ ಆವಾಹನೆ ನೀವು ಮಾಡಿದಂಗೆ ಆಗುತ್ತೆ. ಯಾಕಂತಂದರೆ ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅದರಿಂದ ಬರ್ತಕ್ಕಂಥ ರೇಡಿಯೇಷನ್ ಆಗಿರ್ಬೋದು, ಇದೆಲ್ಲ ಛಾಯಾಗ್ರಹ ರಾಹುವಿನ ಸಂಕೇತ ಆಗಿರೋದ್ರಿಂದ ಆ ರಾಹುವನ್ನು ನೀವೇ ಆವಾಹನೆ ಮಾಡಿದಂಗೆ ಆಗುತ್ತೆ. ದಯವಿಟ್ಟು ಈ ತಪ್ಪುಗಳನ್ನು ಮಾಡೋದು ನಿಂದ್ರಿಸಿ ಅಂತಲೇ ಹೇಳ್ತೀನಿ. ಇನ್ನೂ ಒಂದು ಏನಾಗ್ಬೋದು ಗುರುಗಳೇ ಅಂತ ನೀವು ಅನ್ಬೋದು. ಏನೆಲ್ಲ ಇದರಿಂದ ಪರಿಣಾಮಗಳಾಗುತ್ತೆ? ಒಂದನೇ ಪಾಯಿಂಟ್, ನೀವು ಈ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದಾಗಿರ್ಬೋದು, ನಿದ್ದೆ ಸರಿಯಾಗಿ ಬರಲಾರ್ದಂಥದ್ದಾಗಿರ್ಬೋದು, ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಆಲಸ್ಯ ಆಗಿರ್ತಕ್ಕಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಸೋಮಾರಿತನ ಬರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು, ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಏನಾಗುತ್ತೆ ಅಂತಂತಂದರೆ, ನಿಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಇಂಟ್ರೆಸ್ಟ್ ಇರೋದಲ್ಲ. ಯಾವುದೇ ಕೆಲಸ ಆಗಿರ್ಬೋದು, ಕೆಲಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹೋದ ಮೇಲೆ ಮನಸ್ಸುಗಳು ಸರಿಯಾಗಿ ಇರಲಾರ್ದಂಥದ್ದಾಗಿರ್ಬೋದು. ಇವು 3 ಲಕ್ಷಣಗಳು ಈ ಫೋನ್ ಪಕ್ಕದಲ್ಲಿ ಇಟ್ಕೊಳೋದ್ರಿಂದ ಆಗೋಂಥದ್ದು ಎಫೆಕ್ಟ್ಗಳು ಆಗಿರುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತಂದರೆ, ಆದಷ್ಟು ಫೋನನ್ನು 3 ಅಥವಾ 4 ಅಡಿ ದೂರ ಇಟ್ಕೊಂಡು ಮಲ್ಕೊಳ್ಳಿ. ರಾತ್ರಿ ಮಲ್ಕೋಬೇಕಾದ್ರೆ ನಿಮ್ಮ ಕುಲದೇವರು ಆಗಿರ್ಬೋದು, ಮನೆ ದೇವರ ಸ್ಮರಣೆ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಥರ ತಪ್ಪುಗಳನ್ನು ಮಾಡಬೇಡಿ. ಈ ಥರ ತಪ್ಪು ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಎಲ್ಲರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ.